ಫ್ರೆಂಡ್ಸ್ ಎಲ್ಲರಿಗೂ. ತುಂಬ ಕೇಳ್ತಾ ಇದ್ದೀರಾ ಏನಂದರೆ ಸೌಜನ್ಯ 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 ಅಂತ. ಅವ್ರಿಗೆ ನ್ಯಾಯ ಸಿಗಬೇಕು. ಯಾಕಂದರೆ ಅಷ್ಟು ಅಮಾಯಕರು ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಸಾವಿರಾರು ಜನ ಹೆಣ್ಮಕ್ಳು ಸಾಯ್ತಾ ಇದ್ದಾರೆ. ಅದಕ್ಕೆಲ್ಲ ಯಾರು ಕಾರಣ ಗೊತ್ತಾಗಬೇಕು. ಸೌಜನ್ಯಗೆ ನ್ಯಾಯ ಸಿಗಬೇಕು. ಸಪೋರ್ಟ್ ಅವರು ವಾಕಿಂಗ್ ಹೋಗ್ತಾವ್ರೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ. ಅವ್ರಿಗೆಲ್ಲ ಇದು ಮಾಡ್ತಾಯಿದ್ದೀರ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಏನು ಮಾಡೋದು ಏನೂ ಆಗಲ್ಲ. ಅವ್ರಿಗೇನು ಮಾಡ್ಕೊಳಕ್ಕೂ ಆಗಲ್ಲ. ನೋಡಿ, ಸೌಜನ್ಯಗೆ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರ ಸಪೋರ್ಟ್ ಮಾಡಿ. ಅವರು ಎಷ್ಟೋ ವರ್ಷದಿಂದ ಸೌಜನ್ಯ ನ್ಯಾಯ ಸಿಗಬೇಕಂತ ಇದು ಮಾಡ್ತವ್ರೆ. ಆಲ್ರೆಡಿ ಒಬ್ಬರು ಬಂದವರೆ, ಒಬ್ಬರು ಜೀವಂತ ಸಾಕ್ಷಿ ಬಂದವ್ರೆ. ಅದಕ್ಕಿಂತ ಸಾಕ್ಷಿ ಬೇಕಾ? ಏನು ಮಾಡ್ತಾಯಿಲ್ಲ ಮೀಡಿಯಾದವ್ರು, ಏನು ಮಾಡ್ತಾಯಿಲ್ಲ? ಏನು ಮಾಡ್ತಾಯಿಲ್ಲ. ತಮಿಳಲ್ಲಿ ಹಾಕ್ತವ್ರೆ, ತೆಲುಗಲ್ಲಿ ಹಾಕ್ತವ್ರೆ, ಮಲಯಾಳಿಯಲ್ಲಿ ಹಾಕ್ತವ್ರೆ. ಕಂದವ್ರು ಎಲ್ಲಿ? ಕನ್ನಡ ಮೀಡಿಯಾ ಎಲ್ಲೋಯ್ತು? ನಾನು ಮಾಡಬಾರ್ದು ಅಂದ್ಕೊಂಡೆ. ಅದು ನೋಡಿ ನಮಗೆ ಆಗ್ತಾಯಿಲ್ಲ. ವಿಡಿಯೋ ಮಾಡಿದೆ ಇರೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ಸೌಜನ್ಯಗೆ ನ್ಯಾಯ ಸಿಗಬೇಕು. ನಿಜ ಅನ್ನೋದಿದ್ದರೆ ಅದು ನ್ಯಾಯ ಸಿಕ್ಕುತ್ತೆ. ದೇವರು ಮೇಲಿಂದ ನೋಡ್ತಾನೆ ಇರ್ತಾನೆ. ಯಾರು ಏನು ಮಾಡ್ತಾರೆ, ನಾನೇ ಆಗಲಿ ಇನ್ನೊಬ್ಬರು ಯಾರು ಏನು ಮಾಡ್ತಾರೆ ಏನು ಎಲ್ಲ ಗೊತ್ತಿರುತ್ತೆ. ನಾನು ತಪ್ಪು ಮಾಡ್ಬೋದು, ಇಲ್ಲ ಇನ್ನೊಬ್ರು ತಪ್ಪು ಮಾಡ್ಬೋದು. ನಾನು ತಪ್ಪು ಮಾಡ್ತಾಯಿದ್ರು ನೋಡ್ತಾರೆ, ನಿಜ ಮಾತಾಡಿದ್ರು ನೋಡ್ತಾರೆ. ನಾನು ಏನು ಮಾಡಿದ್ರು ನಮ್ಮ ದೇವ್ರು ಒಂದು ಲೆಕ್ಕದಲ್ಲಿ ಮಿಸ್ ಮಾಡ್ಕೊಬೋದು. ಆ ದೇವರಿಂದ ಮಾತ್ರ ಯಾರನ್ನೂ ಬಿಡಲ್ಲ. ಕರ್ಮ ರಿಟರ್ನ್ ಆಗುತ್ತೆ. ನಾವು ಮಾಡಿದ್ದು ನಮಗೆ, ನಾವೇನು ಮಾಡ್ತೀವೋ ನಮಗೆ ಅದು. ಅರ್ಥ ಆಯ್ತಾ? ನಾನು ನಮಸ್ಕಾರ ಹೇಳ್ತಾಯಿದ್ದೀನಿ, ಸೌಜನ್ಯಗೆ ನ್ಯಾಯ ಕೊಡಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.